ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಸುಶೀಲಮ್ಮ ನಾಗರಾಜರವರು ಅವಿರೋಧವಾಗಿ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಸುಶೀಲಮ್ಮ ನಾಗರಾಜರವರು ಅವಿರೋಧವಾಗಿ ಆಯ್ಕೆಯಾದರು. ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಸುಶೀಲಮ್ಮ ನಾಗರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ಜಗದೀಶ್ ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಸುಶೀಲಮ್ಮ ನಾಗರಾಜರವರು, ಎಲ್ಲ ಸದಸ್ಯರ ಒಮ್ಮತದಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ. ಪಂಚಾಯತಿ ಮಟ್ಟದ ಮೂಲಭೂತ ಸೌಕರ್ಯಗಳಾದ ನೀರು, ಸ್ವಚ್ಛತೆ, ಬೀದಿ ದೀಪ, ನೈರ್ಮಲ್ಯವನ್ನು ಕಾಪಾಡುವುದರೊಂದಿಗೆ ಸಾರ್ವಜನಿಕರಿಗೆ ಸಮಗ್ರ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ನ ನಿರ್ದೇಶಕರಾದ ಆರ್. ಶ್ರೀನಿವಾಸ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪ್ರೇಮ ರಮೇಶ್, ಉಪಾಧ್ಯಕ್ಷ ಚಿಂತೋಡಪಿ ಮಾರುತಿ, ಸದಸ್ಯರಾದ ಟಿ. ಮಂಜುನಾಥ್, ಆರ್. ನಂಜಪ್ಪ, ಎಂ. ದೇವರಾಜ್, ನರಸಿಂಹಪ್ಪ, ಧನಲಕ್ಷ್ಮಮ್ಮ, ಲಕ್ಷ್ಮೀದೇವಮ್ಮ, ಅನಸೂಯಮ್ಮ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲ್, ಮುಖಂಡರಾದ ಮಂಜುನಾಥ್, ಲಕ್ಷ್ಮೀನಾರಾಯಣ್, ಎಸ್. ಎಂ. ದಾಸ್, ರವಿಚಂದ್ರ, ವೇದಮೂರ್ತಿ, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಕಾರ್ಯಕರ್ತರು ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ನವೀನ್ ಕುಮಾರ್, ಎಸ್. ಎಲ್. ಸೊರಕಾಯಿಲಹಳ್ಳಿ. ಈ ದಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ನಿಗದಿಪಡಿಸಲಾಗಿತ್ತು. ಅದರಂತೆ ದಿನಾಂಕ 30/1/2025 ಚುನಾವಣೆಯನ್ನು ನಿಗದಿಪಡಿಸಿದ್ವಿ. ಈ ಚುನಾವಣೆ ಪ್ರಕ್ರಿಯೆ ಬೆಳಗ್ಗೆ 10ರಿಂದ 1 ಗಂಟೆಗೆ ನಿಗದಿಪಡಿಸಿದ್ವಿ. 10ರಿಂದ 11 ನಾಮಪತ್ರ ಸಲ್ಲಿಕೆ ಇತ್ತು. ನಾಮಪತ್ರ ಸಲ್ಲಿಕೆಯಲ್ಲಿ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಲು, ಸುಶೀಲಮ್ಮ ಅಂತೇಳಿ. ಈಗ ನಾಮಪತ್ರ ಪರಿಶೀಲನೆ ಮಾಡಿದಾಗ ನಾಮಪತ್ರ ಸಿದ್ಧವಾಗಿತ್ತು. ಅದಾದ ನಂತರ ಅದರ ನಾಮಪತ್ರ ಪರಿಶೀಲನೆ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದೆ. ಅವಿರೋಧ ಆಯ್ಕೆ ಆಗಿದ್ದವ್ರನ್ನ ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಮಹಿಳೆ ಮೀಸಲಿತ್ತು. ಸದರಿ ಸ್ಥಾನಕ್ಕೆ ಅವ್ರನ್ನ ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಘೋಷಣೆ ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನು ನಿಲ್ಲಿಸಿದೆ. ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಏನು ಜನರಲ್ ಲೇಡಿ ಅಧ್ಯಕ್ಷರ ಸ್ಥಾನ ಇತ್ತು. ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಇವತ್ತು ಇನ್ನೊಂದು ಸದಸ್ಯರಿಗೆ ಅಧ್ಯಕ್ಷರಲ್ಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಹೀಗಾಗಿ ಇವತ್ತೇನು ಅಧ್ಯಕ್ಷರ ಚುನಾವಣೆ ಬಂದಿತ್ತು. ಇವತ್ತಿನ ಈ ಚುನಾವಣೆಯಲ್ಲಿ ಸುಶೀಲಮ್ಮ ನಾಗರಾಜ್ ಅವರು ಉಪ್ಪೇನಹಳ್ಳಿ ಗ್ರಾಮದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವರು ಇವತ್ತು ನಮ್ಮ ಪಕ್ಷದ ಬೆಂಬಲಿತ ಎಲ್ಲ ಸದಸ್ಯರು ಕೂಡ ವಂಶಮತವಾಗಿ ಅವರನ್ನು ಅಧ್ಯಕ್ಷರ ಒಂದು ಗಾದಿಗೆ ಆಯ್ಕೆ ಮಾಡಿದ್ದಾರೆ, ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಇರ್ತಕ್ಕಂಥ ಒಂದು ವರ್ಷ, ಬಹುಶಃ 1 ವರ್ಷ ಇದೆ. ಆ ಒಂದು ಅವಧಿಯಲ್ಲಿ ಅವರು ಒಂದು ಗ್ರಾಮ ಪಂಚಾಯತಿಯ ಇದನ್ನು ನೇತೃತ್ವ ವಹಿಸಿ ಚೆನ್ನಾಗಿ ನಮ್ಮ ಪಂಚಾಯತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ. ಯಾಕೆಂದರೆ ನಿಮಗೆಲ್ಲ ತಿಳಿದಾಗೆ ಇತ್ತೀಚಿನ ದಿನಗಳಿಗೆ ಅಂದರೆ ಆಕಾಂಕ್ಷಿಗಳು ಜಾಸ್ತಿ ಇರೋದರಿಂದ ಮಧ್ಯ ಎಲ್ಲ ನಮ್ಮ ಪಂಚಾಯತಿ ಎಲ್ಲ ಮುಖಂಡರು, ಸದಸ್ಯರು ಇವರೆಲ್ಲರೂ ನಿರ್ಧಾರ ಮಾಡಿ ಮೊದಲು ಆಗಿದ್ದವರು ರಾಜೀನಾಮೆ ಕೊಟ್ಟಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಮಿಸಸ್ ಸುಶೀಲಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಶ್ರೀನಣ್ಣವರು ನೇತೃತ್ವದಲ್ಲಿ ಸುಸೂತ್ರವಾಗಿ ನಡೆದು ಮುಂದೆ ಯಾವ ಥರ ನಡ್ಕೊಬೇಕನ್ನೋದು ವೀಕ್ಷಕರಾಗಿ ಬಂದಿರ್ತಕ್ಕಂಥ ಬಸವರಾಜು ಖ್ಯಾತಪ್ಪ ಅನ್ನೋರು ಇದನ್ನು ಸುಖವಾಗಿ ನಡೆಸ್ಕೊಟ್ರು. ಮುಂದಿನ ದಿನಗಳಲ್ಲಿ ನಾವೇನು ಹಿರಿಯರು ಮಾತಾಡ್ಕೊಂಡಿದ್ದೀವೋ ಆ ಥರ ನಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ವಿ.